ಸೆಪ್ಟೆಂಬರ್ 10 ಅಂತ ಹೇಳ್ಬಿಟ್ಟು ಏನು ಸಿನಿಮಾ ಮಾಡಿದ್ರಲ್ಲ ಸರ್, ಸೆಪ್ಟೆಂಬರ್ 10 ಅಂತ ಹೇಳ್ಬಿಟ್ಟು ಈ ಸಿನಿಮಾ ಶೀರ್ಷಿಕೆ ಇಡಲಿಕ್ಕೆ ಕಾರಣ ಏನು ಸರ್? ಪೇರೆಂಟ್ಸ್ ಡೇ, ಮದರ್ಸ್ ಡೇ, ಫಾದರ್ಸ್ ಡೇ, ಲವರ್ಸ್ ಡೇ, ವಾಟರ್ಸ್ ಡೇ ಅಂತ ಏನೇನು ಇದೆಯಲ್ವ, ಇದು ವಿಶ್ವ ಆತ್ಮಹತ್ಯಾ ನಿವಾರಣಾ ದಿನ. ವರ್ಲ್ಡ್ ಆರ್ಗನೈಸ್ ಮಾಡುತ್ತೆ. ಯಾಕಂದರೆ ಆತ್ಮಹತ್ಯೆ ತಡೆಗಟ್ಟಬೇಕು. ಆತ್ಮಹತ್ಯೆಯಿಂದ ಎಷ್ಟೋ ಜನ ನಾವು ಕಳ್ಕೊತಾ ಇದ್ದೀವಿ. ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಇರೋ ಧೈರ್ಯ ಬದುಕಕ್ಕೆ ಮಾಡಿ ಸಾಧನೆ ಮಾಡಿ ಅನ್ನೋದು ಈ ಕಾನ್ಸೆಪ್ಟು. ಸೆಪ್ಟೆಂಬರ್ 10ನಲ್ಲಿ ಆಚರಣೆ ಮಾಡ್ತಾರೆ. ಅದಕ್ಕೋಸ್ಕರ ಸೆಪ್ಟೆಂಬರ್ 10 ಅಂತ ಸಿನಿಮಾ ಶೀರ್ಷಿಕೆ ಇಟ್ಕೊಂಡಿದ್ದೀನಿ ನಾನು. ಇವಾಗ ಆತ್ಮಹತ್ಯೆ ನಿವಾರಣಾ ದಿನವಾಗಿ ಈ ಒಂದು ಸಿನಿಮಾವನ್ನು ಮಾಡ್ತಾ ಇದ್ದಾರೆ ಸರ್, ಯಾವ ರೀತಿಯಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ? ಪ್ರತಿಯೊಬ್ಬರ ಜೀವನದಲ್ಲಿ ಏನೋ ಒಂದು ಆಘಾತ ಆಗತ್ತೆ, ಕಷ್ಟ ಬರುತ್ತೆ. ಬರುವಾಗ ಸಾವೊಂದೇ ಮಾರ್ಗ ಅಲ್ಲ. ಎಲ್ಲ ಸಮಸ್ಯೆಗಳಿಗೆ ಸಾವು ಪರಿಹಾರ ಅಲ್ಲ, ಆತ್ಮಹತ್ಯೆ ಪರಿಹಾರ ಅಲ್ಲ. ಆ ಸಮಯದಲ್ಲಿ ಒಬ್ಬ ಸ್ನೇಹಿತ ಆಗ್ಬೋದು, ಒಬ್ಬ ಗುರು ಆಗ್ಬೋದು, ತಂದೆ ಆಗ್ಬೋದು, ತಾಯಿ ಆಗ್ಬೋದು, ಯಾರೊಬ್ಬರು ಸಿಕ್ಕಿ ಇಷ್ಟೇನಾ ಸತ್ತು ಏನು ಸಾಧನೆ ಮಾಡ್ತೀವೋ ಬದುಕು ಅಂತ ಹೇಳಿದ್ರೆ ಸಾಕು, ನಾವು ಬದುಕು ಬಿಡ್ತೀವಿ. ನಾವು ಒಂದು ಆ ಜುಗುಪ್ಸನಿಂದ ಆಚೆ ತರಬೇಕು. ಇವಾಗ ತಾವು ಶತಕಗಳ ಸರ್ದಾರ ಅಂತೇಳಿ 100ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿರ್ತಕ್ಕಂಥದ್ದು ಸರ್. ತಾವು ಮಾಡಿರ್ತಕ್ಕಂಥ ಇಷ್ಟೆಲ್ಲ ಸಿನಿಮಾಗಳಿಗಿಂತ ಈ ಸಿನಿಮಾಗಳನ್ನ ನಾವು ಯಾವ ರೀತಿಯಾಗಿ ವಿಭಿನ್ನವಾಗಿ ನೋಡ್ಲಿಕ್ಕೆ ಸಾಧ್ಯ ಇದೆ ಸರ್? ಇಷ್ಟು ದಿನ ಸಂದೇಶಾತ್ಮಕ ಸಿನಿಮಾಗಳು ಮಾಡಿದ್ದೀನಿ, ಮಾಡಲಿಲ್ಲ ಅಂತಲ್ಲ. ಅದು ಸಂದೇಶಾತ್ಮಕ ಸಿನಿಮಾದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಇದೆ, ಬಟ್ ಇದರಲ್ಲಿ ಕೇವಲ ಸಂದೇಶ ಸಮಾಜಕ್ಕೆ ಉಪಯೋಗ ಆಗಬೇಕು. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ, ಮಾಡ್ಕೋಬಾರದು ಅನ್ನೋದು ಒತ್ತಿ ಹೇಳಬೇಕಂತ ಆಸೆಯಿಂದ ಸಿನಿಮಾ ನಾನು ಮಾಡಿದ್ದೇನೆ. ಈಗ ಮುಖ್ಯವಾಗಿ ಯಾವ ಯಾವ ಕಲಾವಿದರುಗಳು ಈ ಒಂದು ಚಿತ್ರದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು? ತುಂಬ ಪೋಷಕ ಕಲಾವಿದರಿದ್ದಾರೆ. ಶ್ರೀನಿವಾಸ್ ಭಟ್ ಅವರಿದ್ದಾರೆ, ರಮೇಶ್ ಭಟ್ ಇದ್ದಾರೆ, ನಮ್ಮ ಗಣೇಶ್ ರಾವ್ ಇದ್ದಾರೆ, ಪದ್ಮಾ ವಾಸಂತ್ ಇದೆ, ತುಂಬ ಜನ ಇದ್ದಾರೆ. ಯಾಕಂದರೆ ಹೀರೋ ಅನ್ನೋದು ಕಾನ್ಸೆಪ್ಟ್, ಕತೆ, ಹೀರೋಯಿನ್ ಅನ್ನೋದು ಕತೆ. ಅದರಿಂದ ಎಲ್ಲ ಪೋಷಕ ಕಲಾವಿದನ ಬಳಸ್ಕೊಂಡು ನಾನು ಈ ಸಿನಿಮಾ ಮಾಡಿದ್ದೀನಿ. 5 ಕತೆಗಳ ಸಮ್ಮೇಳನ ಈ ಸೆಪ್ಟೆಂಬರ್ 10. ಥ್ಯಾಂಕ್ ಯು.